ದಾವೀದನು ದೇವರನ್ನು ನಂಬದೇ ಹೋದುದರಿಂದ ಅವನು ಖಾನೇಶುಮಾರಿ ನಡೆಸಿದನು. ಅದು ಅವಿಧೇಯತೆಗೆ ಕಾರಣವಾಗಿತ್ತು. ದಯ ಪ್ರೀತಿಯನ್ನು, ಸಹೋದರರ ಸ್ನೇಹವನ್ನು, ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಕನಿಕರ ದಯ ಪ್ರೀತಿಯನ್ನು, ಸಹೋದರರ ಸ್ನೇಹವನ್ನು, ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ. ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ. ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೇ ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಹಲ್ಲೆಲೂಯಾ, ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯ ಸ್ವಾಗತ. 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಾವು ಕಂಡುಕೊಂಡ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ದೇವರ ಮಂಜೂಷವು ಗುಡಾರದಲ್ಲಿ ಇಡಲ್ಪಟ್ಟಿತ್ತು. ಯಜ್ಞವೇದಿಯು ಕಟ್ಟಿದ ನಂತರ ಸೇವೆಗಾಗಿ ಜನರ ನೇಮಕ, ದಾವೀದನ ಅಪನಂಬಿಕೆಯ ತೀರ್ಮಾನಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳಲು ಇಂದಿನ ಅಧ್ಯಯನವು ಪ್ರಾರ್ಥನಾಪೂರ್ವಕವಾಗಿ ನಾವು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಹಾಡುಗಾರರ ಹಾಗೂ ವಾದ್ಯಗಾರರ ವರ್ಗೀಕರಣ ಎಂಬ ವಿಚಾರವನ್ನು ನಾವು ನೋಡಲಿಕ್ಕಿದ್ದೇವೆ. ದಾವೀದನು ಹಾಡುಗಾರರನ್ನು, ವಾದ್ಯ ಬಾರಿಸುವವರನ್ನು ವರ್ಗೀಕರಿಸಿದ್ದನ್ನು 25ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ 1ನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಮೇಲೆ ದಾವೀದನು, ಆರಾಧಕ ಮಂಡಳಿಯವರ ಪ್ರಧಾನರು, ಕಿನ್ನರಿ, ಸ್ವರಮಂಡಲ,
ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಆಸಾಫ್ಯರನ್ನು, ಹೇಮಾನ್ಯರನ್ನು, ಯೆದುತೂನ್ಯರನ್ನು ಆರಿಸಿದರು. ಈ ಸೇವೆಯನ್ನು ಮಾಡತಕ್ಕ ಪುರುಷರ ಪಟ್ಟಿ ಆಸಾಫ್ಯರಲ್ಲಿ ಜಕ್ಕೂರ್, ಯೋಸೇಫ್, ನೆತಾನ್ಯ, ಅಶರೇಲ ಎಂಬವರು. ಇವರು ಅರಮನೆಯ ಗಾಯಕನಾದ ಆಸಾಫನ ಸಹಾಯಕರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯವು ಕಟ್ಟಲ್ಪಡುವ ಮೊದಲೇ ಈ ಎಲ್ಲ ವಿಚಾರಗಳು ಕ್ರಮಪಡಿಸಲ್ಪಟ್ಟು ನೇಮಕ ಮಾಡಲ್ಪಟ್ಟವು. ದಾವೀದನು ಬರೆದ 68ನೇ ಕೀರ್ತನೆಯಲ್ಲಿ ಈ ವಿಶೇಷ ಮಾತುಗಳನ್ನು ನಾವು ನೋಡಬಹುದು. ಕೀರ್ತನೆಗಳು 68, 28 ಮತ್ತು 29ನೇ ವಚನ ಹೀಗೆ ಹೇಳುತ್ತದೆ: ದೇವರೇ, ನಿನ್ನ ಪ್ರತಾಪವನ್ನು ತೋರ್ಪಡಿಸು, ನಿನ್ನ ಮಂದಿರದಲ್ಲಿ ಆಸೀನನಾಗಿ ನಮಗೋಸ್ಕರ ಮಹತ್ಕಾರ್ಯಗಳನ್ನು ನಡೆಸಿದ ದೇವರೇ, ನಿನ್ನ ಬಲವನ್ನು ಪ್ರಕಟಿಸು. ಅರಸುಗಳು ಯೆರೂಸಲೇಮ್ ಪಟ್ಟಣಕ್ಕೆ ನಿನಗೋಸ್ಕರ ಕಾಣಿಕೆಗಳನ್ನು ತಂದು ಸಮರ್ಪಿಸಲಿ ಎಂಬುದಾಗಿ. ಪ್ರಿಯರೇ, ಯೆರೂಸಲೇಮಿನಲ್ಲಿ ದೇವಾಲಯವು ಭೂಲೋಕಕ್ಕೆಲ್ಲ ಸಾಕ್ಷಿಯಾಗಿ ನಿಲ್ಲುವ ಸಮಯವನ್ನು ದಾವೀದನು ಎದುರು ನೋಡುತ್ತಿದ್ದನು. ದೇವಾಲಯವು ನಿರ್ಮಾಣವಾಗುವುದಕ್ಕಿಂತಲೂ ಮೊದಲೇ ಹಾಡುಗಾರರು ಯೆರೂಸಲೇಮಿನಲ್ಲಿ ನೆರೆದು ಬಂದು ದೇವರನ್ನು ಆರಾಧಿಸುವುದಕ್ಕೆ ಒಟ್ಟಾದರು. ಆಗ ಅವರು ಆಡಿದ ಹಾಡು ಇದೇ ಆಗಿತ್ತು: ದಾವೀದನು ಮಂಜೂಷವನ್ನು ಯೆರೂಸಲೇಮಿಗೆ ತರಿಸಿದನು, ಅದು ಗುಡಾರದಲ್ಲಿ ಇರಿಸಲ್ಪಟ್ಟಿದೆ. ಮಾತ್ರವಲ್ಲದೆ ಒರ್ನಾನನ ಕಣದಲ್ಲಿ ಒಂದು ಯಜ್ಞವೇದಿಯು ಕಟ್ಟಲ್ಪಟ್ಟಿದ್ದು, ಅದರ ಮೇಲೆ ದಾವೀದನ ಸಮಾಧಾನ ಯಜ್ಞಗಳನ್ನು, ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದನು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಇವರು ಯೆಹೋವ ಕೀರ್ತನೆಗಳನ್ನು ಕಲಿತ ಇವರ ಸಹೋದರರು ಒಟ್ಟು 288 ಮಂದಿ. ಇವರೆಲ್ಲರೂ ಗಾಯನ ಪ್ರವೀಣರು. ಇವರಲ್ಲಿ ಹಿರಿಕಿರಿಯರು, ಗುರು ಶಿಷ್ಯರು ಕೂಡಿಕೊಂಡು ಚೀಟಿನಿಂದ ತಮ್ಮ ಸೇವಾ ಕಾರ್ಯವನ್ನು ಗೊತ್ತು ಮಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಚೀಟಿ ಹಾಕುವುದರ ಮೂಲಕ 24 ತಂಡಗಳಾಗಿ ವಿಂಗಡಿಸಲ್ಪಟ್ಟರು. ಇದರ ಅರ್ಥ ಪ್ರತಿ ತಂಡವು ತಿಂಗಳಿಗೆ 2 ಬಾರಿ ತಮ್ಮ ಸರದಿಯನ್ನು ಬದಲಾಯಿಸಿಕೊಳ್ಳುತ್ತಿದ್ದರು. ಪ್ರತಿಯೊಂದು ತಂಡವು ವರ್ಷಕ್ಕೆ 2 ವಾರಗಳ ಸೇವೆಯನ್ನು ಮಾಡುತ್ತಿದ್ದರು. ಆ ಬಳಿಕ ಅವರು ತಮ್ಮ ತಮ್ಮ ಊರುಗಳಿಗೆ ತೆರಳಿ ತಮ್ಮ ಸ್ವಂತ ಊರಿನಲ್ಲಿ ತಮಗಿದ್ದ ಸೇವೆಯನ್ನು ಮಾಡುತ್ತಿದ್ದರು. ಪ್ರಿಯರೇ, ಈ ಯಾಜಕರು, ಲೇವಿಯರು ಗುರುಗಳಾಗಿ ಇಡೀ ಇಸ್ರಾಯೇಲ್ ದೇಶದಲ್ಲಿ ಸೇವೆ ಮಾಡುತ್ತಿದ್ದರು. ಪ್ರಿಯರೇ, ಈ ವರ್ಗೀಕರಣದ ಕಾರ್ಯವು ದಾವೀದನ ಆಳ್ವಿಕೆಯಲ್ಲಿನ ಅತೀ ವಿಶೇಷವಾದ ಒಂದು ಸಂಗತಿಯಾಗಿತ್ತೆಂದು ನಾನು ನಂಬುತ್ತೇನೆ. ದೇವರು ಇದನ್ನು ಗಮನಿಸಿ ಅದನ್ನು ಅಲ್ಲಿ ದಾಖಲಾಗುವಂತೆ ಮಾಡಿದನು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಮುಂದಕ್ಕೆ ನಾವು ದ್ವಾರಪಾಲಕರ ಹಾಗೂ ಕಾವಲುಗಾರರ ನೇಮಕ ಎಂಬ ವಿಚಾರವನ್ನು ನೋಡೋಣ. ಯಾಜಕರನ್ನು ವರ್ಗೀಕರಿಸಿದ್ದು ಮಾತ್ರವಲ್ಲದೆ ಇತರರನ್ನು ವರ್ಗೀಕರಿಸಲಾಗಿತ್ತು. ಆ ಪ್ರದೇಶವನ್ನು ಶುದ್ಧಿಗೊಳಿಸುವುದು ಯಾರು? ಕಾವಲು ಕಾಯುವವರು ಯಾರು? ಈ ಎಲ್ಲವನ್ನು ಬಹು ಜಾಗ್ರತೆಯಿಂದ ದಾವೀದನು ವ್ಯವಸ್ಥೆ ಮಾಡಿದ್ದನ್ನು 26ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದ್ವಾರಪಾಲಕ ವರ್ಗಗಳ ವಿಷಯ ಕೊರಾಹಿಯನಾದ ಮೆಷೆಲೇಮ್ಯ ಎಂಬವನು, ಕೊರೇಯನ ಮಗನು, ಆಸಾಫನ ಮೊಮ್ಮಗನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರನ್ನು ಹೆಚ್ಚು ಕಡಿಮೆ ಹಿಂದಿನ ವರ್ಗಗಳ ರೀತಿಯಲ್ಲಿ ವರ್ಗೀಕರಿಸಲಾಯಿತು. ಈ ಎಲ್ಲ ಜನರು ಸೇವೆ ಮಾಡುತ್ತಿರುವಾಗ ಕಾವಲುಗಾರರೂ ಬೇಕಾಗುತ್ತಾರೆ. ದ್ವಾರಗಳನ್ನು ಕಾಯುವುದಕ್ಕೆ ದ್ವಾರಪಾಲಕರನ್ನು, ಕಾವಲುಗಾರರನ್ನು ನೇಮಿಸಲಾಯಿತು. ಅವರೆಲ್ಲರೂ ಪ್ರತಿದಿನ 24 ತಾಸುಗಳು ಕಾವಲಿನಲ್ಲಿದ್ದರು. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಅವರು ಕನಿಷ್ಠ ಕುಟುಂಬವೆಂದು ಶ್ರೇಷ್ಠ ಕುಟುಂಬವೆಂದು ವ್ಯತ್ಯಾಸ ಮಾಡದೆ ತಮ್ಮಲ್ಲಿ ಪ್ರತಿಯೊಬ್ಬನೂ ಕಾಯತಕ್ಕ ಹೆಬ್ಬಾಗಿಲುಗಳನ್ನು ಚೀಟಿನಿಂದಲೇ ಗೊತ್ತು ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರತಿಯೊಂದು ದ್ವಾರವು ಕಾವಲಿನಿಂದ ಕಾಯಲ್ಪಟ್ಟಿತು. ಮುಂದಕ್ಕೆ ನಾವು ನೋಡುತ್ತೇವೆ ಖಜಾಂಚಿಗಳ ನೇಮಕ ಎಂಬುದಾಗಿ. ದೇವಾಲಯದ ಹಣಕಾಸುಗಳ ಲೆಕ್ಕವಿಟ್ಟುಕೊಳ್ಳಲು ಒಬ್ಬ ಖಜಾಂಚಿಯ ಅಗತ್ಯವಿತ್ತು. ಅವನು ಆಗಾಗ ತನ್ನ ವರದಿಯೊಪ್ಪಿಸಬೇಕಾಗಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಮೇಲೆ ಕಂಡವರ ಕುಲಬಂಧುಗಳು ದೇವಾಲಯದ ಭಂಡಾರ, ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವವರು ಆದ ಲೇವಿಯರ ಪಟ್ಟಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೂಡಿಕೆಯಾಗುತ್ತಿದ್ದ ವಿಸ್ತಾರವಾದ ಭಂಡಾರದ ಮೇಲ್ವಿಚಾರಣೆಗೆ
ಖಜಾಂಜಿಗಳನ್ನು ನೇಮಿಸಲಾಯಿತು. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಶೆಲೋಮೋತನು ಅವನ ಸಹೋದರರು ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು. ಇವರು ಶೆಬೂವೇಲನ ಗೋತ್ರ ಬಂಧುಗಳು. ಅರಸನಾದ ದಾವೀದನು ಗೋತ್ರ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಸೇನಾ ನಾಯಕರು ಯೆಹೋವನ ಆಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ ಒಂದು ಭಾಗವನ್ನು ಯೆಹೋವನಿಗೆಂದು ಮುಡುಪಾಗಿ ಇಟ್ಟರು. ಇವರಲ್ಲದೆ ದರ್ಶಿಯಾದ ಸಮುವೇಲನು, ಕೀಷನ ಮಗನಾದ ಸೌಲನು, ನೇರನ ಮಗನಾದ ಅಬ್ನೇರನು, ಚೆರೂಯಳ ಮಗನಾದ ಯೋವಾಬನು ಹಾಗೆಯೇ ಮಾಡಿದ್ದರು. ಈ ಪ್ರಕಾರ ಪ್ರತಿಷ್ಠಿತವಾದದ್ದೆಲ್ಲವೂ ಶೆಲೋಮೋತನ ಮತ್ತು ಅವನ ಸಹೋದರರ ವಶದಲ್ಲಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಧಿಕಾರಿಗಳು, ನ್ಯಾಯಾಧಿಪತಿಗಳು ನೇಮಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಲೇವಿಯರು ನ್ಯಾಯಾಧಿಪತಿಗಳು ಆಗಿದ್ದರೆಂಬುದನ್ನು ಗಮನಿಸಿರಿ. ಅನೇಕ ಸಂದರ್ಭಗಳಲ್ಲಿ ಅವರು ಈ ರೀತಿಯ ಕಾರ್ಯ ನಡೆಸಬೇಕಾಗಿತ್ತು. ದೇವರು ತಾನೇ ಇಸ್ರಾಯೇಲ್ಯರನ್ನು ಆಳುವವನಾಗಿದ್ದು, ಸಮಾಜದ ನಡುವೆ ಗುಡಾರವು ಸ್ಥಾಪಿಸಲ್ಪಟ್ಟು ಯಾಜಕರು ದೇವರಿಂದಲೇ ತೀರ್ಮಾನಗಳನ್ನು ಪಡೆಯುವ ವ್ಯವಸ್ಥೆ ಇರಬೇಕೆಂಬುದು ದೇವರ ಆಶೆಯಾಗಿತ್ತು. ಆದರೆ ಲೇವಿಯರು ಈ ಕಾರ್ಯದಲ್ಲಿ ಸೋತದ್ದರಿಂದ ಈ ಕ್ರಮವು ತಪ್ಪಿಹೋಯಿತು. ಆದ್ದರಿಂದ ದೇವರು ನ್ಯಾಯಾಧಿಪತಿಗಳನ್ನು ಎಬ್ಬಿಸಿದನು. ಅವರು ಕೂಡ ಸೋತರು. ಜನರು ಅರಸನು ಬೇಕೆಂದು ಒತ್ತಾಯಿಸಿದರು. ಈ ಕಾರಣದಿಂದಲೇ ದಾವೀದನು ಅವರ ಅರಸನಾಗಿದ್ದಾನೆ. ಈಗ ಇಸ್ರಾಯೇಲು ಒಂದು ರಾಜನ ಅಧೀನದ ವ್ಯವಸ್ಥೆಯಲ್ಲಿದ್ದರೂ ಅವರನ್ನು ದೇವರ ನಿಯಂತ್ರಣಕ್ಕೆ ತಿರುಗಿ ತರುವುದಕ್ಕಾಗಿ ದಾವೀದನು ಪ್ರಯಾಸ ಪಡುತ್ತಾನೆ. ಮುಂದಕ್ಕೆ ನೋಡೋಣ. ಸೈನ್ಯಾಧಿಪತಿಗಳು ಕುಲಪ್ರಧಾನರು ನೇಮಕವಾದದ್ದು ಎಂಬುದಾಗಿ. 1ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಸ್ರಾಯೇಲ್ಯರ ಕುಲಪ್ರಧಾನರು, ಶಾಸ್ತ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ವಿಧವಿಧವಾದ ಸೇವೆಯನ್ನು ಮಾಡಬೇಕಾದ ವರ್ಗಗಳ ಅಧಿಪತಿಗಳು ಇವರ ಲೆಕ್ಕ. ವರುಷದ ಎಲ್ಲಾ ತಿಂಗಳುಗಳಲ್ಲಿ ತಿಂಗಳಿಗೆ ಒಂದು ವರ್ಗದಂತೆ ಸರತಿಯ ಮೇಲೆ ಕೆಲಸಕ್ಕೋಸ್ಕರ ಬರುವ ಪ್ರತಿಯೊಂದು ವರ್ಗದಲ್ಲಿ 24,000 ಮಂದಿ ಇದ್ದರು ಎಂಬುದಾಗಿ. ಪ್ರಿಯರೇ, ಪ್ರತಿ ವರ್ಗದಲ್ಲಿ 24,000 ಮಂದಿಯಂತೆ 12 ಪ್ರಭುಗಳು ತಿಂಗಳಿಗೊಬ್ಬರಂತೆ ಸೇವೆಗೆ ನೇಮಿಸಲ್ಪಟ್ಟರು. 1ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಸ್ರಾಯೇಲ್ ಕುಲಪ್ರಭುಗಳು ರೂಬೇನ್ಯರಲ್ಲಿ ಜಿಕ್ರಿಯ ಮಗನಾದ ಎಲಿಯೇಜರ್, ಸಿಮೆಯೋನ್ಯರಲ್ಲಿ ಮಾಕನ ಮಗನಾದ ಶೇಪಟ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿ ಪ್ರತಿಯೊಂದು ಕುಲದಿಂದ ಒಬ್ಬರಂತೆ 12 ಮಂದಿ ಪ್ರಭುಗಳು ಆರಿಸಲ್ಪಟ್ಟರು. ಈ ಮುಂದಿನ ವಚನವನ್ನು ನೋಡಿರಿ. 1ನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ 23ನೇ ವಚನ. ಅಲ್ಲಿ ಹೀಗೆ ಬರೆದದೆ. ಇಸ್ರಾಯೇಲ್ಯರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಯೆಹೋವನು ಕೊಟ್ಟ ಮಾತನ್ನು ದಾವೀದನು ನಂಬಿ 20 ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಳ್ಳವರನ್ನು ಲೆಕ್ಕಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ದೇವರನ್ನು ನಂಬದ್ದರಿಂದ ಅವನು ಕಾನೇಶುಮಾರಿ ನಡೆಸಿದನು. ಅದು ಅಪನಂಬಿಕೆಯ ಕಾರ್ಯವಾಗಿತ್ತು. ದೇವರು ಹೇಳಿದ್ದನು, ನನ್ನನ್ನು ನಂಬು, ನಿನ್ನ ಸೈನ್ಯಕ್ಕೆ ಬೇಕಾದ ಗಂಡಸರನ್ನು ನಾನು ಒದಗಿಸುತ್ತೇನೆ ಎಂದು. ಈಗ ದಾವೀದನು ಕಾನೇಶುಮಾರಿ ಮಾಡುವುದಿಲ್ಲ. ಅವನು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟನು. ಪ್ರಿಯರೇ, ದಾವೀದನ ವೈಯಕ್ತಿಕ ಸೇವೆಗೆ ನೇಮಕವಾದವರ ಪಟ್ಟಿಯೊಂದಿಗೆ 27ನೇ ಅಧ್ಯಾಯವು ಕೊನೆಗೊಳ್ಳುತ್ತದೆ. ಮುಂದಕ್ಕೆ ನಾವು ದಾವೀದನ ಅಂತಿಮ ಸಂದೇಶ ಎಂಬ ವಿಚಾರವನ್ನು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತದ ಕೊನೆಯ 2 ಅಧ್ಯಾಯಗಳಲ್ಲಿ ದಾವೀದನು ಇಸ್ರಾಯೇಲ್ಯರ ಪ್ರಭುಗಳನ್ನು ಒಟ್ಟಿಗೆ ಕೂಡಿಸ್ತಾನೆ. ಅದು ದೊಡ್ಡ ಕೂಟವಾಗಿತ್ತು. ದಾವೀದನು ತನ್ನ ಜೀವಿತದ ಅಂತ್ಯಕ್ಕೆ ಸಮೀಪಿಸಿರುವುದರಿಂದ ಇದು ಅವನ ಕೊನೆ ಸಂದರ್ಶನವೂ ಆಗಿತ್ತು. ಅವನು ಇಸ್ರಾಯೇಲ್ಯರೆಲ್ಲರಿಗೂ ಅವರು ಕೇಳುವಂತೆ ಸೊಲೊಮೋನನಿಗೂ ಬುದ್ಧಿಮಾತುಗಳನ್ನು ಹೇಳುವುದಕ್ಕಿದ್ದನು. ದಾವೀದನು ಮಾಡಿದ ಈ ಕಾರ್ಯ ಬುದ್ಧಿವಂತಿಕೆಯಾದಾಗಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ. ದಾವೀದನು ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳನ್ನು, ಅಂದರೆ ಕುಲಾಧಿಪತಿಗಳು, ಅರಸನ ಸೇವೆ ಮಾಡುತ್ತಿರುವ ವರ್ಗ ನಾಯಕರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ದನ ಕುರಿ ಮೊದಲಾದ ಸೊತ್ತಿನ ಮೇಲ್ವಿಚಾರಕರು, ರಾಜಪುತ್ರ ಪಾಲಕರು, ಕಂಚುಕಿಗಳು,
ರಣವೀರರು ಅಂತೂ ಎಲ್ಲ ಘನವಂತರನ್ನು ಯೆರೂಸಲೇಮಿಗೆ ಕರೆಯಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನರೆಲ್ಲರೂ ಇಸ್ರಾಯೇಲ್ಯರಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದವರು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರವೂ ನಮ್ಮ ದೇವರ ಪಾದಪೀಠಕ್ಕೋಸ್ಕರವೂ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನೂ ಸಿದ್ಧಪಡಿಸಿದೆನು ಎಂಬುದಾಗಿ. ಪ್ರಿಯರೇ, ದಾವೀದನು ವೃದ್ಧನಾದರೂ ಜನರೆದುರು ಎದ್ದು ನಿಂತು ಈ ಕೊನೆಯ ಹಾಗೂ ಅತೀ ಮುಖ್ಯವಾದ ಸಂದೇಶವನ್ನು ಅವರಿಗೆ ಕೊಟ್ಟನು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ತನಗಾದ ಈ ಅನುಭವವನ್ನು ಯಥಾರ್ಥವಾಗಿ ಜನರೆಲ್ಲರಿಗೂ ತಿಳಿಸುತ್ತಾನೆ. ತಾನು ದೇವಾಲಯ ಕಟ್ಟಬಾರದೆಂದು ದೇವರು ಹೇಳಿದ ಕಾರಣವನ್ನೂ ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೊಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳರಿಸುವುದಕ್ಕೋಸ್ಕರ ಆರಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನನ್ನು ಅರಸನನ್ನಾಗಿ ಆರಿಸಿದ್ದು, ನೇಮಿಸಿದ್ದು ದೇವರೇ ಎಂಬುದಾಗಿ ದಾವೀದನು ಸ್ಪಷ್ಟಪಡಿಸುತ್ತಾನೆ. ಸೊಲೊಮೋನನ ಕುರಿತ ಎಲ್ಲ ಜವಾಬ್ದಾರಿಯನ್ನು ಅವನು ದೇವರಿಗೆ ವಹಿಸುತ್ತಾನೆ. ಸೊಲೊಮೋನನು ದಾವೀದನ ಆಯ್ಕೆಯಲ್ಲ ಎಂಬುದನ್ನು ಇದು ತಿಳಿಸುತ್ತದೆ. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ನನಗೆ, ನಿನ್ನ ಮಗನಾದ ಸೊಲೊಮೋನನೇ ನನ್ನ ಆಲಯವನ್ನು ಅದರ ಪ್ರಕಾರಗಳನ್ನು ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ. ನಾನು ಅವನಿಗೆ ತಂದೆಯಾಗಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಾಲಯ ಕಟ್ಟುವುದರ ಸಿದ್ಧತೆಯಲ್ಲಿ ದಾವೀದನ ಹೃದಯವೂ ಆತ್ಮವೂ ಮಗ್ನವಾಗಿತ್ತು. ಅದನ್ನು ದಾವೀದನು ಕಟ್ಟಲು ದೇವರು ಸಮ್ಮತಿಸಲಿಲ್ಲ ಮತ್ತು ಇದಕ್ಕೆ ದಾವೀದನು ಒಪ್ಪಿಕೊಂಡನು. ಆದರೆ ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು, ಕುಶಲ ಕೆಲಸಗಾರರನ್ನು ಸಿದ್ಧ ಮಾಡಿಟ್ಟು ಅದನ್ನು ಕಟ್ಟುವಂತೆ ಸೊಲೊಮೋನನನ್ನು ಪ್ರೇರೇಪಿಸಿದನು. ಆ ದೇವಾಲಯದ ನಕಾಶೆಯನ್ನು ದಾವೀದನು ಸೊಲೊಮೋನನಿಗೆ ಕೊಟ್ಟನು. 1ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತರುವಾಯ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವಾಲಯದ ಮಂಟಪ, ಕೊಟ್ಟಾರಗಳು, ಭಂಡಾರಗಳು, ಮೇಲುಪ್ಪರಿಗೆಗಳು, ಒಳಗಣ ಕೋಣೆಗಳು, ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು, ಯೆಹೋವನ ಆಲಯದ ಅಂಗಳಗಳು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಇವುಗಳ ವಿಷಯವಾಗಿಯೂ ಯಾಜಕರ ಮತ್ತು ಲೇವಿಯರ ವರ್ಗಗಳು, ಯೆಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲ ಆರಾಧನೆಯ ಎಲ್ಲ ಸಾಮಗ್ರಿಗಳು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ದೇವದರ್ಶನದ ಗುಡಾರದ ನಕ್ಷೆ ಮೋಶೆಗೆ ಕೊಡಲ್ಪಟ್ಟಂತೆ ದೇವಾಲಯದ ನಕ್ಷೆಯು ದಾವೀದನಿಗೆ ಕೊಡಲ್ಪಟ್ಟಿತು. ಕರ್ತನಲ್ಲಿ ಪ್ರಿಯರೇ, ದೇವಾಲಯದ ಅನೇಕ ನಕ್ಷೆಗಳು ಮಾಡಲ್ಪಟ್ಟಿವೆ. ಎಲ್ಲವೂ ನೋಡುವುದಕ್ಕೆ ಉತ್ತಮವಾಗಿಯೇ ಇವೆ, ಆದರೆ ನಿಜವಾದ ದೇವಾಲಯದ ರೂಪದಲ್ಲಿರಲಿಲ್ಲ. ಯೆರೂಸಲೇಮಿನ ಈಗಿನ ನೂತನ ಪ್ರದೇಶದಲ್ಲಿ ಒಂದು ಹೋಟೆಲಿದೆ. ಅದರ ತಳ ಅಂತಸ್ತಿನಲ್ಲಿ ಯೆರೂಸಲೇಮ್ ನಗರದ ಮಾದರಿಯನ್ನು ಮಾಡಿಟ್ಟಿದ್ದಾರೆ. ಇದು ಯಾರೋ ಒಬ್ಬ ಸಾಮಾನ್ಯ ತಿಳಿಯದ ವ್ಯಕ್ತಿಯಿಂದ ಮಾಡಲ್ಪಟ್ಟದಲ್ಲ. ಯೆಹೂದ್ಯರು ಆ ಪ್ರದೇಶದಲ್ಲಿ ಬಹಳ ಸಂಶೋಧನೆ ನಡೆಸಿದ ಬಳಿಕ ಅದನ್ನು ರಚಿಸಲಾಗಿದೆ. ಇಡೀ ನಗರದ ಒಂದು ಮಾದರಿಯನ್ನು ರಚಿಸಿದ್ದಾರೆ. ಅದು ನೋಡುವುದಕ್ಕೆ ಆಕರ್ಷಕವಾಗಿತ್ತು. ಅದು ಹೆರೋದನ ಕಾಲದಲ್ಲಿದ್ದಂತೆ ಇದೆ ಎಂದು ಹೇಳುತ್ತಾರೆ. ಅದು ಕ್ರಿಸ್ತನ ಕಾಲವೂ ಆಗಿತ್ತು. ಕರ್ತನಾದ ಯೇಸುವಿನ ಹಾಗೂ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಅದು ಹೀಗೆಯೇ ಇತ್ತು. ಅದು ಹಿಂದಿನ ಎಲ್ಲ ಮಾದರಿಗಳಿಗಿಂತಲೂ ವಾಸ್ತವಕ್ಕೆ ಅತೀ ಸಮೀಪವಾಗಿತ್ತು. ಪ್ರಿಯರೇ, ಹೋಟೆಲಿನ ಹಿಂಭಾಗದ ವಿಶಾಲವಾದ ಉದ್ಯಾನದ ಜಾಗದಲ್ಲಿ ಈ ಮಾದರಿಯನ್ನು ಮಾಡಲಾಗಿದೆ. ಅದನ್ನು ನೋಡುವುದಕ್ಕೆ ಹೋಗುವಾಗ ಯೆರೂಸಲೇಮಿನ ಒಂದು ಚಿತ್ರಣ ನಮಗೆ ಉಂಟಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ,
ಅದರಲ್ಲಿರುವ ದೇವಾಲಯದ ಮಾದರಿಯು ಬಹು ಸರಳವಾಗಿತ್ತು. ಅದು ಮೊದಲಿದ್ದ ದೇವಾಲಯದ ರೀತಿಯೇ ಎಂದು ನಾನು ನಂಬುತ್ತೇನೆ. ಆದರೂ ಅರಸುಗಳ ಹಾಗೂ ಪೂರ್ವಕಾಲ ವೃತ್ತಾಂತ ಪುಸ್ತಕಗಳಲ್ಲಿನ ವಿವರಗಳು ಬಹು ಸಂಕೀರ್ಣವಾದದ್ದಾಗಿದೆ. ಗುಡಾರದ ರೀತಿಯಲ್ಲಿ ಅದು ಸರಳವಾಗಿರುವುದಿಲ್ಲ. ಅದರ ಗಾತ್ರವಾಗಲಿ ರಚನೆಯಾಗಲಿ ವಿಶೇಷವಾಗಿರಲಿಲ್ಲ. ಆದರೆ ಅದರ ಸೌಂದರ್ಯವು, ಅದರಲ್ಲಿ ಒಳಗೊಂಡ ಐಶ್ವರ್ಯವೂ ವಿಶೇಷವಾದದ್ದಾಗಿತ್ತು. ಹೆರೋದನ ಕಾಲದ ದೇವಾಲಯದ ನೆಲದ ನಕಾಶೆಯು ದಾವೀದನಿಗೆ ದೇವರು ಕೊಟ್ಟ ನಕಾಶೆಯ ಹಾಗೆಯೇ ಇದ್ದರೂ ಅದು ದಾವೀದನ ದೇವಾಲಯದಷ್ಟು ಐಶ್ವರ್ಯಭರಿತವಾಗಿರಲಿಲ್ಲ. ಹೆರೋದನು ಮಾನವ ತೃಪ್ತಿಗಾಗಿ ಅದನ್ನು ಕಟ್ಟಿದನು. ಆದರೆ ದಾವೀದನು ದೇವರನ್ನು ಘನಪಡಿಸಲಿಕ್ಕಾಗಿ ತನ್ನ ದೇಶದ ಸಕಲ ಐಶ್ವರ್ಯವನ್ನು ಅಲ್ಲಿ ತುಂಬಿಸಿದನು. ಪ್ರಿಯರೇ, ದಾವೀದನು ಸೊಲೊಮೋನನಿಗೆ ಹೇಳಿದನು, ನೀನು ಕೈ ಹಿಡಿತ ಮಾಡಬೇಕಾಗಿಲ್ಲ. ಭವ್ಯವಾದ ಆಲಯ ಕಟ್ಟಲು ಬೇಕಾದೆಲ್ಲವನ್ನು ನಾನು ಕೂಡಿಸಿದ್ದೇನೆ ಎಂದು. ಅದು ಬಹು ಅಲಂಕಾರಿಕವಾಗಿ ಚಿನ್ನ, ಬೆಳ್ಳಿ ಹಾಗೂ ಅಮೂಲ್ಯ ರತ್ನಗಳಿಂದ ಅಲಂಕೃತವಾದದ್ದಾಗಿತ್ತು. ದೇವಾಲಯದ ಕಟ್ಟಡವು ಯಾವಾಗಲೂ ಸುತ್ತಲಿನ ಪರಿಸರಕ್ಕೆ ಹೊಂದಿಕೆಯಾಗುವಂತಿರಬೇಕೆಂಬುದು ನನ್ನ ಅಭಿಪ್ರಾಯ. ಜೋಪಡಿಗಳು, ಬಡವರ ನಿವಾಸಗಳು ತುಂಬಿರುವ ಸ್ಥಳದಲ್ಲಿ ಮಹಾದೇವಾಲಯ ಸೂಕ್ತವಲ್ಲ. ಐಶ್ವರ್ಯವಂತರು ವಾಸಿಸುವ ಪರಿಸರದಲ್ಲಿ ಈ ಥರದ ದೇವಾಲಯಗಳಿದ್ದರೆ ಒಳ್ಳೆಯದು. ಆದರೆ ನಮ್ಮ ದೇಹಗಳೇ ದೇವರ ಆಲಯವಾಗಿರುವಾಗ ನಾವು ಕಟ್ಟಡಕ್ಕೆ ಮಹತ್ವ ಕೊಡುವುದು ಸರಿಯಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯವನ್ನು ಕಟ್ಟಿ ಅದರಲ್ಲಿ ವಾಸ ಮಾಡುವ ಉದ್ದೇಶ ದಾವೀದನಿಗಿರಲಿಲ್ಲ. ದೇವರು ಒಂದು ಪೆಟ್ಟಿಗೆಯಲ್ಲಿ ವಾಸ ಮಾಡುವನಲ್ಲ. ದೇವಾಲಯ ಪ್ರತಿಷ್ಠೆಯ ಪ್ರಾರ್ಥನೆಯಲ್ಲಿ ಸೊಲೊಮೋನನು ಯಥಾರ್ಥವಾಗಿ ಹೀಗೆ ಹೇಳಿದ್ದಾನೆ. 1ನೇ ಅರಸುಗಳು 8ನೇ ಅಧ್ಯಾಯ 27ನೇ ವಚನದಲ್ಲಿ. ಅಲ್ಲಿ ಹೀಗೆ ಬರ್ತದೆ, ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ಇಡೀ ಸೃಷ್ಟಿಯು ದೇವರಿಗೆ ಸಾಕಾಗಲಿಕ್ಕಿಲ್ಲ. ಒಂದು ಚಿಕ್ಕ ಮನೆ ಹೇಗೆ ಸಾಕಾದೀತು? ದೇವಾಲಯವು ಭೇಟಿಯ ಸ್ಥಳವಾಗಿರಬೇಕು. ದೇವರು ಅಲ್ಲಿ ಮಾನವನನ್ನು ಸಂಧಿಸುತ್ತಾನೆ ಮತ್ತು ದೇವಾಲಯವು ದೇವರ ಮಹಿಮೆಗಾಗಿ, ಆತನ ಘನಕ್ಕಾಗಿ ಇರತಕ್ಕದ್ದು. ಪ್ರಿಯರೇ, ಈ ದಿನಗಳಲ್ಲಿ ದೇವರು ಒಂದು ಕಟ್ಟಡದಲ್ಲಿ ವಾಸಿಸುವುದೂ ಇಲ್ಲ, ನಮ್ಮನ್ನು ಸಂಧಿಸುವುದಿಲ್ಲ. ಆತನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ದೇವಾಲಯದ ಉಪಕರಣ ಪೀಠಗಳಿಗೆ ಬೇಕಾದಷ್ಟು ತೂಕದ ಬೆಳ್ಳಿ, ಬಂಗಾರಗಳನ್ನು ದಾವೀದನು ಪ್ರತ್ಯೇಕವಾಗಿರಿಸಿದನು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಈ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ನಮ್ಮ ದೇಹಗಳೇ ದೇವರ ಆಲಯವಾಗಿದೆ ಎಂಬುದಾಗಿ. ಈ ಆಲಯವನ್ನು ನಾವು ಹೇಗೆ ಇಟ್ಟುಕೊಂಡಿದ್ದೇವೆ? ಅದು ಪರಿಶುದ್ಧವಾಗಿದೆಯೋ ಅಥವಾ ಮಲಿನವಾಗಿದೆಯೋ? ನಾವು ಪರೀಕ್ಷಿಸಿಕೊಂಡು ದೇವರಾತ್ಮನು ವಾಸ ಮಾಡುವಂಥ ನಮ್ಮ ದೇಹದಲ್ಲಿ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಂಡವರಾಗಿ ಯಾವಾಗಲೂ ಆತನ ಮಹಿಮೆಗೋಸ್ಕರ ಆತನನ್ನು ಘನಪಡಿಸುತ್ತಾ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಚೀಟಿ ಹಾಕುವುದರ ಮೂಲಕ ವಿವಿಧ ಸೇವೆಗಳ ತಂಡಗಳನ್ನು ಆರಿಸುವುದು, ವರ್ಗೀಕರಣ ಕಾರ್ಯವು ದಾವೀದನ ಆಳ್ವಿಕೆಯ ವಿಶೇಷವಾಗಿತ್ತು. ದೇವರು ಇದನ್ನು ಗಮನಿಸಿ ದಾಖಲಾಗುವಂತೆ ಮಾಡಿದನು. ಆದುದರಿಂದ ಪ್ರಿಯರೇ, ನಾವು ಏನು ಮಾಡಿದರೂ ಕೂಡ ದೇವರಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡಿ ಆತನ ಆಶೀರ್ವಾದವನ್ನು ಹೊಂದಿಕೊಂಡು ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳನ್ನು ಮೆಚ್ಚುವುದಿಲ್ಲ ಎಂದು ಹೇಳಿದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ಅವಿಧೇಯತೆ ಯಾರೇ ಮಾಡಿದರೂ ನೀನು ಶಿಕ್ಷಿಸದೆ ಬಿಡುವುದಿಲ್ಲ. ಇದನ್ನು ನಾವು ಇಂದಿನ ಅಧ್ಯಯನದಲ್ಲಿ ಕಂಡುಕೊಂಡಿದ್ದೇವೆ. ಹೇಗೂ ಸ್ವಾಮಿ, ನಿನ್ನ ವಾಕ್ಯವನ್ನು ಆಳವಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಕಲಿಯುತ್ತಿದ್ದೇವೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ವಿಧೇಯತೆಯ ಜೀವಿತವನ್ನು ಜೀವಿಸುವಂತೆ, ನಿನ್ನನ್ನು ಮೆಚ್ಚಿಸುವಂತೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನೇ, ಆಮೇನ್. ವೀಕ್ಷಕರೇ, ಈ ದಿನದ ಅಧ್ಯಯನವು ನಮಗೆ ಆಶೀರ್ವಾದವನ್ನು ನೀಡಿದೆಯಲ್ಲವೇ? ಹಾಗಾದರೆ ಹಿಂದೆ ಕರೆ ಮಾಡಿ ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.